ನಮಸ್ತೆ. ಬುಧವಾರದ ಮಿನಿ ಬ್ಲಾಗು. ಇವತ್ತು 4ನೇ ತಾರೀಕು ಆಗಿರೋದ್ರಿಂದ ಬೆಳಗ್ಗೆ ಬೇಗ ಕೋರ್ಟ್ಗೆ ಹೋಗಬೇಕಿತ್ತು. ಹಾಗಾಗಿ ಬೇಗ ಮನೇಲಿ ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆಗೂ ಕೂಡ ರೆಡಿ ಮಾಡ್ಕೊಳ್ಳೋಣ ಅಂತ ಬೇಗ ರೆಡಿ ಮಾಡಿದೆ. ಮನೆಯಲ್ಲಿ ಅಡುಗೆ ಟಿಫನು ಎಲ್ಲನೂ ಕೂಡ ಬೇಗ ರೆಡಿನೂ ಕೂಡ ಮಾಡಿದೆ. ನಮ್ಮ ರಾಗುಗೂ ಕೂಡ ಬೇಗ ರೆಡಿನೂ ಮಾಡಿದೆ. ಅವನಿಗೂ ಊಟ ಎಲ್ಲ ತಿನ್ನಿಸಿ ಮತ್ತು ಸ್ಯಾರಿದೆಲ್ಲ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಬೇಗ ಮುಗಿಸೋಣ ಅಂತೇಳಿ ಮುಗಿಸ್ದೆ. ಅಷ್ಟರಲ್ಲಿ ರಾಯರು ಪ್ರಸಾದನ ಕೊಟ್ಟರು. ಅವ್ರ ಹತ್ರ ಪ್ರಸಾದನ ತೊಗೊಂಡು ಅದಾದಮೇಲೆ ಮನೇಲಿ ಉಪ್ಸಾರು ಮುದ್ದೆನೂ ಕೂಡ ಮಾಡಿದ್ದೆ. ಯಾಕೋ ಟಿಫನ್ ತಿನ್ನೋಕ್ಕಾಗಿಲ್ಲ, ಉಪ್ಸಾರು ಮುದ್ದೆನೇ ತಿನ್ನೋಣ ಅಂತೇಳಿ ತಿಂದೆ. ಹಾಗೆ ನನ್ನ ಮಗ ಬಂತು. ನನ್ನ ಮಗನ ಜೊತೆ ಸ್ವಲ್ಪ ಮಾತಾಡ್ತಾಯಿದ್ದೆ. ನನ್ನ ಮಗನಿಗೆ ಮುತ್ತಿಡೋದು ಅಂದರೆ ಭಾರಿ ಇಷ್ಟ. ಹಂಗಾಗಿ ಮುತ್ತಿಡ್ತೀನಿ ಅಂತಿದ್ದೆ. ನಾನೇ ಸ್ವಲ್ಪ ಇದು ಮಾಡ್ತಾಯಿದ್ದೆ, ಆಟ ಆಡಿಸ್ತಾಯಿದ್ದೆ ಅವನ್ನ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಹಂಗೆ ಅವನ ಜೊತೆ ಮಾತಾಡಿಕೊಂಡು ಇವತ್ತು ನೋಡೋಣ ಹೋಗೋ ಕೇಸ್ ಏನಾಗುತ್ತೆ ಅಂತ ಅಂದ್ಕೊಂಡು ಊಟನ ಮಾಡಿದೆ. ನನ್ನ ಮಗ ಯಾಕೋ ಬೇಜಾರು ಮಾಡ್ಕೊಂಡಿದ್ದ, ನಮ್ಮಮ್ಮ ಎಲ್ಲೋ ರೆಡಿಯಾಗಿಬಿಟ್ಟವಳೆ ಅಂತ. ಸರಿ ಅವನ್ನ ಮಾತಾಡಿಸ್ಕೊಂಡು ಸೀದಾ ನಾನು ಮೆಟ್ರೋ ಸ್ಟೇಷನ್ಗೆ ಹೋಗೋಣ ಅಂತೇಳಿ ಹೊರಟೆ. ಮೆಟ್ರೋ ಇನ್ನೂ ಬಂದಿರಲಿಲ್ಲ, ವೆಯ್ಟ್ ಮಾಡ್ತಾಯಿದ್ದೆ. ಆಮೇಲೆ ಮೆಟ್ರೋ ಬಂತು. ಮೆಟ್ರೋ ಹತ್ಕೊಂಡು ನಾನು ಕೋರ್ಟ್ ಹತ್ರ ಬಂದೆ, ರೂಮ್ ನಂಬರ್ 15. ಅಲ್ಲಿ ಬಂದು ಕೂತ್ಕೊಂಡು ವೆಯ್ಟ್ ಮಾಡಿದೆ. ಅಷ್ಟರಲ್ಲಿ ನಮ್ಮ ಲಾಯರು ಕೂಡ ಬಂದು ಅವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಆದಮೇಲೆ ಅವರು ಜಡ್ಜು ಕರೆದಾಗ ಒಳಗಡೆ ನೀವು ಬನ್ನಿ ಮೇಡಮ್ ಅಂತ ಹೇಳಿ ಅವ್ರು ಒಳಗಡೆ ಹೋದರು. ಇವರು ನನಗೆ ಯಾರು ಅಂತ ನೋಡೇ ಇಲ್ಲ, ಇವ್ರ ಮುಖ ಪರಿಚಯನೂ ಕೂಡ ನಂಗೆ ಗೊತ್ತಿಲ್ಲ. ನನ್ನಿಂದ ಇವ್ರಿಗೆ ಒಳ್ಳೇದಾಗಿತ್ತಂತೆ. ಅವರೇ ನನ್ನನ್ನು ಗುರ್ತಿಸಿ ನಾನು ಮಾಸ್ಕ್ ಹಾಕ್ಕೊಂಡಿದ್ದೆ. ಅವ್ರು ಬಂದು ನನ್ನ ಹತ್ರ ಹೇಳ್ತಾಯಿದ್ರು. ಅವ್ರು ಏನು ಹೇಳಿದ್ರು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಒಳಗಡೆ ಕರೆದ್ರು ಜಡ್ಜು, ಹೋಗಿ ಮುಂದೆ ನಿಂತ್ಕೊಂಡೆ. ಕುಂಬಳಕಾಯಿ ಕಳ್ಳ ಬಂದಿಲ್ಲ, ನೋಟಿಸು ಕೂಡ ತೊಗೊಂಡಿಲ್ಲ. ಹಾಗಾಗಿ ಸರಿ ಅಂತೇಳಿ ಅವರು ನೆಕ್ಸ್ಟು 4ನೇ ತಾರೀಕು ಡೇಟು ಕೂಡ ಕೊಟ್ಟರು. ಯಾರದೇ ವಿಷಯವಾಗಿ ನಾವು ಒಬ್ಬರ ಬಗ್ಗೆ ವಿಡಿಯೋ ಮಾಡ್ತೀವಿ ಅಂದರೆ ನಮಗೆ ಫೇಸ್ ಮಾಡೋ ತಾಕತ್ತು ಅನ್ನೋದು ಇರಬೇಕು. ಆ ತಾಕತ್ತಿದ್ರೆ ಒಬ್ಬರ ಬಗ್ಗೆ ಮಾತಾಡಬೇಕು. ನೋಡಿದ್ರೆ ಅವನು ಬರಲೇ ಇಲ್ಲ. ಸರಿ ಅಂತೇಳಿ ಕೋರ್ಟಲ್ಲಿ ಮುಗಿಸ್ಕೊಂಡು ಮತ್ತೆ ಅಲ್ಲಿ ಯಾರೋ ಪಾಪ ಒಂದು ಅಜ್ಜಿ ಮಲಗಿದ್ರು, ಅವ್ರಿಗೆ ಹೊಟ್ಟೆ ತುಂಬ ಊಟ ಕೊಡ್ಸೋಣ ಅಂತೇಳಿ ನಾನು ಹೋಟ್ಲಲ್ಲಿ ಊಟ, ಒಂದು ಬಾಟ್ಲು ನೀರನ್ನು ಕೂಡ ತೊಗೊಂಡೆ. ಈ ಕಡೆಯಿಂದ ಹೋಗ್ಬೇಕಾದ್ರೆ ಆ ಅಜ್ಜಿನ ನೋಡಿದ್ದೆ. ಅವರು ಪಾಪ ಮಲಗಿದ್ರು, ಅವ್ರನ್ನ ಎಬ್ಬಿಸ್ಲಿಲ್ಲ. ಹಂಗೆ ಸೈಲೆಂಟಾಗಿ ಒಂದು ಬಾಟ್ಲು ನೀರು ಮತ್ತು ಊಟನ ಇಟ್ಟೆ. ಅದಾದಮೇಲೆ ಇಲ್ಲಿ ಬಂದೆ. ಪಾಪ ಇವ್ರನ್ನ ನೋಡಿ ತುಂಬ ಬೇಜಾರಾಯಿತು. ಈ ಹುಡುಗಿ ನೋಡಿ ನನಗೆ. ಆಮೇಲೆ ಸರಿ ಅಂತೇಳಿ ಇವ್ರಿಗೂ ಕೂಡ ನಾನು ಊಟನ ಕಟ್ಸ್ಕೊಂಡು ಬಂದಿದ್ದೆ. ನೋಡಿ ಇವರೆಲ್ಲ ನೋಡಿದ್ರೆ ಎಷ್ಟು ಕಷ್ಟಪಟ್ಟು ದುಡಿತಾರೆ, ಎಷ್ಟೆಲ್ಲ ಜೀವನನ ಫೇಸ್ ಮಾಡ್ತಾರೆ. ಇವ್ರನ್ನ ನೋಡಿದ್ರೆ ನಮ್ಮದೇನೂ ಇಲ್ಲ. ಆದರೆ ಯಾರಿಗೇ ಆಗಲಿ ಒಂದು ಒಳ್ಳೆಯದನ್ನು ಮಾಡಬೇಕು, ಒಳ್ಳೆಯದನ್ನು ಬಯಸಬೇಕು. ಒಳ್ಳೆಯದನ್ನು ಮಾಡೋದಕ್ಕೆ ನಮ್ಮನ್ನು ಗುರುತಿಸಿ ನಮ್ಮನ್ನು ಮಾತಾಡಿಸ್ತಾರೆ. ನಾವು ಕೆಟ್ಟದ್ದು ಮಾಡಿದ್ರೆ ನಮ್ಮನ್ನು ನೋಡಿ ಬೈಕೊಂಡು ಹೋಗ್ತಾರೆ. ಆದರೆ ನನಗೆ ಇಂಥ ವಿಷಯದಲ್ಲಂತೂ ತುಂಬಾ ಬೇಜಾರಾಗುತ್ತೆ. ಪಾಪ ಇವ್ರನ್ನೆಲ್ಲ ನೋಡಿದ್ರೆ ನನಗೇನೋ ಒಂಥರ ಅನಿಸ್ತು. ಆ ಹುಡುಗಿ ಹತ್ರ ಒಂದಷ್ಟೊತ್ತು ಮಾತಾಡಿದೆ. ನನ್ನ ಕೈಲಾಗಿತ್ತು. ನನ್ನ ಕೈಲಿ ಅಂದರೆ ನಂದೇನೂ ಇಲ್ಲ, ಎಲ್ಲ ರಾಯರು ನಮಗೆ ಕೊಟ್ಟಿರುವಂಥದ್ದು. ರಾಯರು ಏನು ಕೊಡು ಅಂತ ನನಗೆ ಮನ್ಸಿಗೆ ಕೊಡ್ತಾರೆ, ಅದನ್ನು ನಾನು ಈ ಹುಡುಗಿಗೆ ನನ್ನ ಕೈಲಾಗಿತ್ತು ನಾನು ಮಾಡಿಕೊಟ್ಟೆ. ಆ ಹುಡುಗಿ ಸ್ಕ್ಯಾನರು ಕೂಡ ನಾನು ವಿಡಿಯೋದಲ್ಲೇ ಅಲ್ಲಿದೆ. ನೀವು ಕೂಡ ನಿಮ್ಮ ಕೈಲಾಗಿದ್ದು ಆ ಹುಡುಗಿಗೆ ಏನಾದರೂ ಒಂದು ಸಹಾಯ ಮಾಡಿ. ತುಂಬ ಬೇಜಾರಾಯಿತು. ಪಾಪ ಬೆಳಗ್ಗೆ ಅದು ಊಟ ಮಾಡ್ಕೊಂಬಂದರೆ ಮನೆಗೆ ಹೋಗುವವರೆಗೂ ತಿನ್ನಲ್ಲ. ಅವರು ಹೇಳಿದ್ರು, ನಾನು ಊಟ ಮಾಡಿ ಅಂದರೆ ಇಲ್ಲ ಅಕ್ಕ ನಾನು ಊಟ ಮಾಡಲ್ಲ, ಊಟ ಮಾಡಿದ್ರೆ ಸುಮ್ಮನೆ ಬಾತ್ರೂಮೆಲ್ಲ ಸಮಸ್ಯೆ ಆಗುತ್ತೆ, ಅದಕ್ಕೆ ಬೆಳಗ್ಗೆನೇ ನಾನು ಮುಗಿಸ್ಕೊಂಬಂದರೆ ಮತ್ತೆ ನಾನು ಮನೆಗೆ ಹೋಗಿ ಊಟ ಮಾಡೋದು ಅಂತು. ಇದನ್ನೆಲ್ಲ ಕೇಳಿ ನನಗೆ ಯಾಕೋ ಬೇಜಾರಾಯಿತು. ಸರಿ ಅಂತೇಳಿ ಮತ್ತೆ ಅಲ್ಲಿಂದ ಹೊರಟೆ. ಅಲ್ಲಿಂದ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ಮೆಟ್ರೋ ಸ್ಟೇಷನ್ ಹತ್ರ ಬಂದು ಅಷ್ಟರಲ್ಲಿ ಮೆಟ್ರೋ ಬಂತು. ಮೆಟ್ರೋನ ಹತ್ಕೊಂಡು ಸೀದಾ ಮನೆಗೆ ಬಂದೆ. ಕೈಕಾಲು ಮುಖ ತೊಳ್ಕೊಂಡು ರಾಯರಿಗೆ ನಮಸ್ಕಾರ ಮಾಡಿ ಮತ್ತೆ ನಮ್ಮ ರಾಘವೇಂದ್ರ ಸ್ಯಾರೀಸ್ ಪೇಜಲ್ಲಿ ಸುಮಾರು ಜನ ಹೆಣ್ಮಕ್ಳುಗಳು ಮೆಸೇಜ್ ಮಾಡಿದರು. ಅವ್ರಿಗೆಲ್ಲ ರಿಪ್ಲೈ ಮಾಡೋಣ ಅಂತೇಳಿ ನಾನು ಫೋನ್ನ ಎತ್ಕೊಂಡು ನೋಡ್ತಾಯಿದ್ದೆ. ಕುಂಬಳಕಾಯಿ ಕಳ್ಳ ಕೋರ್ಟ್ಗೆ ಕೊನೆಗೂ ಬಂದಿಲ್ಲ, ನೋಟಿಸು ತೊಗೊಂಡಿಲ್ಲ. ನೆಕ್ಸ್ಟು 4ನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ. ಇದನ್ನಂತೂ ಸುಮ್ಮನೆ ಇಲ್ಲಿಗೆ ಬಿಡೋ ಮಗಳೇ ಅಲ್ಲ. ಇದು ಏನಾಗುತ್ತೋ ನೋಡೇ ಬಿಡ್ತೀನಿ. ಕಾನೂನು ಮುಖಾಂತರನೇ ಹೋರಾಟ ಮಾಡ್ತೀನಿ. ನನ್ನ ಬಗ್ಗೆ ಅಷ್ಟು ವೀಡಿಯೋಸ್ ಎಲ್ಲ ಮಾಡೋದ್ನಲ್ಲ, ನನ್ನ ಬಗ್ಗೆ ಇಲ್ಲದೆ ಇರೋದೆಲ್ಲ ಮಾತಾಡೋದ್ನಲ್ಲ, ಅದಕ್ಕೆ ಅವನು ಪ್ರತಿಫಲವಾಗಿ ದಂಡ ಕಟ್ಟಲೇಬೇಕು. ಕಾನೂನು ಮುಖಾಂತರ ಕಟ್ತಾನೆ. ನೀವು ನೋಡ್ತೀರಾ. ಲಾಯರಿದ್ದಾರೆ, ನ್ಯಾಯ ಸಿಗೋವರೆಗೂ ಈ ಹೋರಾಟ ನಿಲ್ಲಿಸಲ್ಲ. ಇನ್ನು ಮುಂದೆ ಸ್ಟಾರ್ಟ್.